ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆಗೆ ಕ್ರಮ, ಶಾಸಕ ಹಂಪನಗೌಡ ಬಾದರ್ಲಿ. ಮುಳ್ಳೂರು ಗ್ರಾಮದಲ್ಲಿ ಕಣೆನೊಣ ಕೀಟದ ಕುರಿತು ಕೃಷಿ ವಿಜ್ಞಾನಿಗಳು ಮತ್ತು ನಿರ್ದೇಶಕರಿಂದ ಜಾಗೃತಿ. ಅಗಲಿದ ರೈತ ಮುಖಂಡ ಜಿಸಿ ಬಯ್ಯಾರೆಡ್ಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಸಿಪಿಐಎಂ ಪಕ್ಷ. ಸಂತೋಷ್ ವೇ ಬ್ರಿಡ್ಜ್ನಲ್ಲಿ ತೂಕದಲ್ಲಿ ವ್ಯತ್ಯಾಸ, ರೈತರಿಂದ ಪ್ರತಿಭಟನೆ. ಅಗಲಿದ ಮುಜಾಫರ್ ಅಸ್ಸಾದಿ ಮತ್ತು ರೈತ ನಾಯಕ ಜಿಸಿ ಬಯ್ಯಾರೆಡ್ಡಿ ಅವರಿಗೆ ಸಮುದಾಯದ ಶ್ರದ್ಧಾಂಜಲಿ. ವಾರ್ತೆಗಳ ವಿವರ. ನಗರದ ಮುಖ್ಯ ರಸ್ತೆಗಳ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದವರಿಗೆ ಪರ್ಯಾಯ ವ್ಯವಸ್ಥೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ನಗರದ ಮಿನಿ ವಿಧಾನಸೌಧ ಕಚೇರಿಯ ಸಭಾಂಗಣದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ಸಮಿತಿ ಮುಖಂಡರೊಂದಿಗೆ ಶನಿವಾರ ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. PWD ಕ್ಯಾಂಪಿನ ನೀರಾವರಿ ಇಲಾಖೆಯ ಜಾಗ, ಗಂಗಾವತಿ ರಸ್ತೆಯ ಸುಕೋ ಬ್ಯಾಂಕ್ ಹಿಂಭಾಗ, ಕುಷ್ಟಗಿ ರಸ್ತೆಯ APMC ಮಾರುಕಟ್ಟೆ ಜಾಗ, ಮಿನಿ ವಿಧಾನಸೌಧ ಹಿಂಭಾಗ, ಹೈದರಾಲಿ ಸರ್ಕಲ್, ಆದರ್ಶ ಕಾಲೋನಿಯ ಸಾಯಿಬಾಬಾ ದೇವಸ್ಥಾನ ಬಳಿ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸಲು ಕ್ರಮ ವಹಿಸಲಾಗುವುದು. ಜೊತೆಗೆ ಪಿಕಾರ್ಡ್ ಬ್ಯಾಂಕ್ ಬಳಿ ಇರುವ ಆಹಾರ ನಿಗಮದ ಗೋಡಾನು ತೆರವುಗೊಳಿಸಿ ಸ್ವಚ್ಛ ಮಾಡುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಅಲ್ಲಿ ಮೆಕ್ಯಾನಿಕ್ಗಳಿಗೆ ಅಂಗಡಿ ಇಟ್ಟುಕೊಳ್ಳಲು ಅನುಕೂಲ ಕಲ್ಪಿಸಲಾಗುವುದು ಎಂದರು. ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಮತ್ತು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರು ನಗರದಲ್ಲಿ ಒಟ್ಟು 600 ಜನ ಹಣ್ಣು, ತರಕಾರಿ, ಕಾಯಿಪಲ್ಯ, ಮಸಾಲೆ ಪದಾರ್ಥ ಮಾಡುವ ಬೀದಿ ಬದಿ ವ್ಯಾಪಾರಿಗಳಿದ್ದು, ಅದರಲ್ಲಿ 300 ಜನರಿಗೆ ದೇವರಾಜ್ ಅರಸು ಮಾರುಕಟ್ಟೆಯಲ್ಲಿ, 46 ಜನರಿಗೆ ಕನಕದಾಸ ವೃತ್ತದ ಬಳಿ ಇರುವ ಸಣ್ಣ ಮಾರುಕಟ್ಟೆಯಲ್ಲಿ, 250 ಜನರಿಗೆ ಅಪ್ನಾ ಬಂಡಿ ಮಾರುಕಟ್ಟೆಯಲ್ಲಿ, ಮಾಂಸದ ಅಂಗಡಿಗಳಿಗೆ ಕಾಟಿ ಬೇಸ್ ಮಾರ್ಕೆಟ್ನಲ್ಲಿ 20, ಕಸಬವಾಡಿ ಮಾರ್ಕೆಟ್ನಲ್ಲಿ 26 ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿವರಿಸಿದರು. ಹಣ್ಣು, ತರಕಾರಿ, ಕಾಯಿಪಲ್ಯ, ಮಸಾಲೆ ಪದಾರ್ಥಗಳ ಮಾರಾಟ ಬಿಟ್ಟು ಇನ್ನುಳಿದ ಗ್ಯಾರೇಜ್, ಕಾರ್ಪೆಂಟರ್, ವಾಟರ್ ಸರ್ವಿಸ್, ಹೋಟೆಲ್ಗಳು, ಫಂಕ್ಷನ್ ಶಾಪ್, ರೇಡಿಯಂ ಸ್ಟಿಕ್ಕರ್ ಮತ್ತಿತರ ಅಂಗಡಿಗಳ ವ್ಯಾಪಾರಸ್ಥರು ಎಲ್ಲಿಗೆ ಹೋಗಬೇಕು ಎಂದು ಕಾರ್ಮಿಕ ಮುಖಂಡ ಶೇಖಾ ಖಾದ್ರಿ ಪ್ರಶ್ನಿಸಿದರು. ಇದಕ್ಕೆ ಧ್ವನಿಗೂಡಿಸಿದ ಮುಖಂಡರಾದ ಚಂದ್ರಶೇಖರ್ ಗೊರೆಬಾಳ್, DH ಪೂಜಾರ್, ನಾಗರಾಜ್ ಪೂಜಾರ್ ಅವರು ಹೆದ್ದಾರಿ ರಸ್ತೆಯ ಡಿವೈಡರ್ನಿಂದ 15 ಮೀಟರ್ ಬಿಟ್ಟು ನಂತರ ಜಾಗದಲ್ಲಿ ತಾತ್ಕಾಲಿಕವಾಗಿ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಲು ಅನುಕೂಲ ಒದಗಿಸಬೇಕು. ಜೊತೆಗೆ ಲಭ್ಯವಿರುವ ವಿವಿಧ ಇಲಾಖೆಗಳ ಜಾಗವನ್ನು ನಗರಸಭೆ ಲೀಜ್ ಪಡೆದು ವ್ಯಾಪಾರಸ್ಥರಿಗೆ ನೀಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ DYSP BS ತಳವಾರ್, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್, ಶಹರ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ D ದುರ್ಗಪ್ಪ, ನಗರಸಭೆ ಮಾಜಿ ಅಧ್ಯಕ್ಷ ಜಾಫರ್ ಅಲಿ ಜಾಗೀರ್ದಾರ್, ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ಸಮಿತಿ ಮುಖಂಡರಾದ T ಹುಸೇನ್ ಸಾಬ್, ಬಾಸುಮಿಯಾ, ಬಸವಂತರಾಯಗೌಡ ಕಲ್ಲೂರ್, ಬಸವರಾಜ್ ಬಾದರ್ಲಿ, ಮಂಜುನಾಥ್ ಗಾಂಧಿನಗರ, ಡಾಕ್ಟರ್ ವಸೀಂ ಅಹಮದ್, ಅಬ್ದುಲ್ ಸಮದ್ ಚೌಧರಿ, ಕಾಸಿಂ ಸಾಬ್, ಅಮೀನ್ ಸಾಬ್ ನದಾಫ್, ಚಾಂದ್ ಪಾಷಾ, ರಹೀಂ ಸಾಬ್, ಮಂಜುನಾಥ್ ಗಾಣಗೇರ, ಸೈಯದ್ ಆಸಿಫ್ ಸೇರಿದಂತೆ ಅನೇಕರಿದ್ದರು. ಇದನ್ನು ನಮ್ಮ ಸದಸ್ಯರನ್ನು ಬೇಕಿದ್ರೆ ಕಳಿಸ್ತೀನಿ ಸರ್. ಅವ್ರಿಗೆ ಸುಮಾರು ನಾನು ಬಂದಾಗಿಂದನೂ 1 ವರ್ಷದಿಂದನೂ ಇದು ಪ್ರಕ್ರಿಯೆ ಚಾಲನೆಯಲ್ಲಿದೆ. ಅವ್ರಿಗೆ ಪ್ರತಿ ಸಾಲನೂ ನಾವು ಅವ್ರಿಗೆ ಹೇಳ್ತಾನೆ ಬಂದಿದ್ದೀವಿ, ನೀವು ಬೀದಿ ಬದಿ ವ್ಯಾಪಾರ ಏನು ಮಾಡ್ತಾ ಇದ್ದೀರಲ್ಲ ಅದನ್ನು ರೋಡ್ ಬೌಂಡ್ರಿ ಬಿಟ್ಟೇ ನೀವು ಮಾಡಬೇಕು, ನೀವು ಒತ್ತುವರಿ ಮಾಡೋದನ್ನೆಲ್ಲ ನಾವು ತೆರವುಗೊಳಿಸ್ತೀವಿ, ನಿಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ದೀವಿ ಅಂತ ನಾವು ಪ್ರತಿಯೊಬ್ಬರಿಗೆ ಹೇಳ್ತೀವಿ. ಆ ಮೀಟಿಂಗ್ ಪ್ರೊಸೀಡಿಂಗ್ಸ್ನು ನಾವು ನಿಮಗೆ ಕೊಡ್ತೀವಿ. ಕಬ್ಬಿನ ಹಾಲು, ಆಟೋಮೊಬೈಲ್ಸು, ಬಿರಿಯಾನಿ ಇವೆಲ್ಲ ಬೇರೆ ಬೇರೆ ಒಂದು 25 ನಮೂನೆ ನಾವು ಅಂಗಡಿ ಥರ ಮಾಡ್ತೀವಿ. ಯಾವ್ಯಾವ ನಮೂನೆ ಇದಾವೆ 35 ನಮೂನೆ ಅದಾವೆ. ಸರ್ವಿಸ್ ಶಾಪು, ಸಿಮೆಂಟ್ರಿಂಗ್, ಚಿಕನ್ ಶಾಪು ಎಲ್ಲ ಬಂದು ಸಣ್ಣ ಪುಟ್ಟ ಎಲ್ಲ ಅದೇ ಲೆಕ್ಕ ಪ್ರಕಾರ 601 ಇದಾವೆ ನಮ್ಮ ಎಲ್ಲ ಡಿಫ್ರೆಂಟ್ ಇದು. ಅವ್ರಿಗೆಲ್ಲರಿಗೂ ಮೆಜಾರಿಟಿ ಜನಕ್ಕೆ ಹೆಲ್ಪ್ ಆಗುವಂಗೆ ಒಂದು ಇದನ್ನು ಮಾತಾಡ್ಕೊಂಡು ಬಂದಿದ್ದೀವಿ. ಅದಕ್ಕೂ ಮೀರಿ ತಮ್ಮದು ಏನಾದರೂ ಸಜೆಷನ್ಸ್ ಇತ್ತು ಅಂದರೆ ಟೇಬಲಲ್ಲಿ ಕೂತಿರೋದು ಅದೇ ಉದ್ದೇಶಕ್ಕೆ ಒಂದು ಏನಾದರೂ ಇದಕ್ಕೆ ಬರೋಣ ಅಂತ. ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ನಜೀರ್ ಅಹಮದ್ ಅವರ ನೇತೃತ್ವದಲ್ಲಿ ಕೃಷಿ ವಿಜ್ಞಾನಿಗಳ ತಂಡ ರೈತರೊಂದಿಗೆ ಸಭೆ ನಡೆಸಿ ಭತ್ತದ ಬೆಳೆಯಲ್ಲಿ ಕಣೆನೊಣದ ನಿರ್ವಹಣೆ ಕುರಿತು ಜಾಗೃತಿ ಮೂಡಿಸಿದರು. ಹವಾಮಾನದ ವೈಪರೀತ್ಯದಿಂದಾಗಿ ಈ ಕಣೆನೊಣ ಕೀಟದಿಂದ ತಾಲೂಕಿನಲ್ಲಿ ಹೆಚ್ಚಾಗಿ ಭತ್ತದ ಬೆಳೆ ಹಾನಿಯಾಗುತ್ತಿದ್ದು, ಇದರಿಂದಾಗಿ ಇಳುವರಿ ಬರದೆ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಇದನ್ನು ಅರಿತು ಶನಿವಾರದಂದು ಮುಳ್ಳೂರು ಗ್ರಾಮದ ಬಂದೇನವಾಜ್ ಡೀಲರ್ ಅವರ ಮಳಿಗೆಯ ಮುಂದೆ ರೈತರ ಸಭೆ ನಡೆಸಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ಬೆಳೆಯಲ್ಲಿ ಹರಳು ರೂಪದ ಕೀಟನಾಶಕಗಳಾದ ಕಾರ್ಬೋಫ್ಯೂರಾನ್ 3G ಅಥವಾ ಪ್ರಿಫೋನಿಲ್ 0.3 GRಗಳಲ್ಲಿ ಯಾವುದಾದರೂ ಒಂದು ಎಕರೆಗೆ 10 kgಯಂತೆ ಜಮೀನಿನಲ್ಲಿ ಬೆರೆಸಲು ಹಾಗೂ ಕಾರ್ಬೋಸಲ್ಫಾನ್ 20 EC DS ಪ್ರತಿ ಲೀಟರ್ ನೀರಿಗೆ 2.0 ಮಿಲಿಲೀಟರ್ ಅಥವಾ ಪ್ರಿಫೋನಿಲ್ 5 EC
ಪ್ರತಿ ಲೀಟರ್ ನೀರಿಗೆ 1.5 ಮಿಲಿಲೀಟರ್ ಕೀಟನಾಶಕವನ್ನು ಸಿಂಪಡಿಸಿ ಬೆಳೆಯನ್ನು ರಕ್ಷಿಸಿಕೊಳ್ಳಲು ರೈತರಿಗೆ ಮಾಹಿತಿ ನೀಡಲಾಯಿತು. ಈ ವೇಳೆ ಡೀಲರ್ ಶೇಖ್ ಸಾಬ್ ಸಾಹುಕಾರ್, ಅಮೀನ್ ಸಾಬ್ ಸಾಹುಕಾರ್, ರೈತರಾದ ಬಸವಂತರಾಯಗೌಡ ಕಲ್ಲೂರ್, ವೀರನಗೌಡ, ಶರಣಬಸವ, ದೊಡ್ಡ ಮಲ್ಲಿಕಾರ್ಜುನ್, ಶಂಕರಪ್ಪ, ಬಸನಗೌಡ ಸೇರಿದಂತೆ ನೂರಾರು ರೈತರಿದ್ದರು. ಸ್ವಲ್ಪ ಎಲ್ಲ ಸ್ಪ್ರೇ ಮಾಡ್ತಿದ್ದಾರೆ. ಅದು ಮಾಡೋ ಬದಲು ಎಣ್ಣೆ ಹೊಡೆಯೋ ಬದಲು ಗ್ರಾನೂಲ್ಸ್ ಹಾಕ್ತು ಅಂತಂದರೆ 90% ಕಂಟ್ರೋಲಿಗೆ ಬರುತ್ತೆ. ಇದು ಸಸಿ ಮಡಿ ಏನು ಅಂತ ತೊಂದರೆ ಆಗಲ್ಲ. ಒಂದು ವೇಳೆ ನಾಟಿ ಮಾಡಿಬಿಟ್ಟಿದ್ದೀವಿ ಸರ್, ಈಗ ನಾಟಿ ಹೊಲದಲ್ಲಿ ಬಂದುಬಿಟ್ಟೈತೆ ಅಂತಂದರೆ ಎಗೈನ್ ನೀವು ಈ ಯೂರಿಯಾ ಜೊತೆ ಅಥವಾ ಉಸ್ಕ್ ಜೊತೆ ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆ ಎಗೈನ್ ಗ್ರಾನೂಲ್ಸ್ ಹಾಕ್ತು ಅಂತಂದ್ರೂ ಕೂಡ ಕಂಟ್ರೋಲಿಗೆ ಬರುತ್ತೆ. ಬಟ್ ಇದು ಎಲ್ಲದಕ್ಕೂ ಮೇಯ್ನ್ ಕಾರಣ ಏನಪ್ಪ ಅಂದರೆ ಈ ಕ್ಲೈಮೇಟ್, ವಾತಾವರಣದಲ್ಲಿ ಇನ್ನೊಂದು 4-5 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗಬೇಕು. ಆವಾಗ ಏನಾಗುತ್ತೆ, ಇದು ಒಂದು ಎಫಿಕೇಸಿ ಜಾಸ್ತಿ ಆಗಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂತ ಇದ್ರ ಎಫೆಕ್ಟು ಜಾಸ್ತಿ ಇರುತ್ತೆ. ಏನಾದರೂ 12 ಡಿಗ್ರಿ, ಈಗ ನಿನ್ನೆ ರಾಯಚೂರಲ್ಲಿ 12 ಡಿಗ್ರಿ ರೆಕಾರ್ಡ್ ಆಗೈತೆ. ಇದೇ ಟೆಂಪ್ರೇಚರ್ ಇನ್ನೊಂದು ವಾರ ಕಂಟಿನ್ಯೂ ಆಯಿತು ಅಂತಂದ್ರೂ ಕೂಡ ಅದು ಒಂದು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಟೆಂಪ್ರೇಚರ್ ಜಾಸ್ತಿ ಆದಾಗ ಇದರ ಒಂದು ಕಡಿಮೆ ಆಗುತ್ತೆ. ಬಟ್ ಅಂಥ ಡ್ಯಾಮೇಜಿಂಗ್ ಪೆಸ್ಟ್ ಎಲ್ಲ ಕಂಟ್ರೋಲಬಲ್ ಪೆಸ್ಟ್ ಇದೆ, ಗಾಲ್ಮಿಡ್ಸ್ ಅನ್ನುವಂಥದ್ದು. ಸೊ ಹಂಗಾಗಿ ಈಗ ಸಸಿ ಮಡಿಲಿ ಮತ್ತು ಹೊಲದಲ್ಲಿ ಇವೆರಡೊಂದು ಪ್ರಾಕ್ಟೀಸ್ ಮಾಡ್ಕೊಂತಂದರೆ ಒಂದು ಕಡಿಮೆ ಆಗುತ್ತೆ. ಹೊಲದಲ್ಲೂ ಅಷ್ಟೇ, ಗದ್ದಲ್ಲೂ ಅಷ್ಟೇ ನೀರು ತೆಗೆದಿಬೇಕು, ಆಚೆ ತೆಗಿಬೇಕು, ನೀರು ಗ್ರಾನೂಲ್ಸ್ ಉಡ್ಬೇಕು, ಆವಾಗ ಅದು ಕಂಟ್ರೋಲ್ ಬರುತ್ತೆ. ಸಿಂಧನೂರು ತಾಲೂಕಿನ ಸಿಪಿಎಂ ಪಕ್ಷದ ವತಿಯಿಂದ ಇಂದು ಅಗಲಿದ ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಜಿಸಿ ಬೈಯಾರೆಡ್ಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿತು. ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿ ಲಿಂಗಪ್ಪ ಅವರು, ಜಿಸಿ ಬೈಯಾರೆಡ್ಡಿಯವರು ರಾಯಚೂರು ಜಿಲ್ಲೆಗೆ ವಿದ್ಯಾರ್ಥಿ ಸಂಘಟನೆ ಮತ್ತು ಪಕ್ಷದ ಇನ್ಚಾರ್ಜ್ ಆಗಿದ್ದಾಗ ಅವರು ನೀಡಿದ ಮಾರ್ಗದರ್ಶನ ಮತ್ತು ಪ್ರಜಾಪ್ರಭುತ್ವ ರೀತಿಯಲ್ಲಿ ಎಲ್ಲರಿಗೂ ಅವಕಾಶ ನೀಡಿ ಚರ್ಚೆಗೆ ಒಳಪಡಿಸುವ ಗುಣ ಎಂದು ರಾಜಿಯಾಗದ ಗುಣ ಕುರಿತು ಮಾತನಾಡಿ ಅವರ ಈ ಗುಣಗಳನ್ನು ಎಲ್ಲ ಪಕ್ಷದ ಸದಸ್ಯರು ಅನುಸರಿಸಬೇಕೆಂದು ಹೇಳಿದರು. ನಂತರ ಈ ಸಭೆಯಲ್ಲಿ ಮಾತನಾಡಿದ ಸಿಪಿಐಎಂ ತಾಲೂಕಾ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್ ಅವರು ತಮ್ಮ ವಿದ್ಯಾರ್ಥಿ ಸಂಘಟನೆಯಲ್ಲಿದ್ದಾಗ ಬೈಯಾರೆಡ್ಡಿಯವರು ರಾಜ್ಯ ಅಧ್ಯಕ್ಷರಾಗಿ ತಮಗೆ ನೀಡಿದ ಮಾರ್ಗದರ್ಶನ ಮತ್ತು ಬೆನ್ನು ತಟ್ಟುವ ಗುಣ ಕುರಿತು ಅನಿಸಿಕೆ ಹಂಚಿಕೊಂಡರು. 2021 ನನ್ನ ಸ್ಟಡಿ ಕ್ಲಾಸ್ ಇತ್ತು, ಇದ್ರಾಗ ಬಾಗೇಪಲ್ಯಾಗ ರೈಸ್ ಸಂಘದ್ದು. ಅವಾಗ ಹೋದಾಗ ಇವರು ಕ್ಲಾಸ್ ತಗೊಂಡ್ರು. ಅವತ್ತಾದ್ರೂ ಇವರು ಆರೋಗ್ಯದಿಂದ ಸ್ವಲ್ಪ ವೀಕ್ ಆಗಿದ್ರು. 2021 ಸ್ಟಡಿ ಕ್ಲಾಸ್ ಇತ್ತು ಇದ್ರಾಗ ಬಾಗೇಪಲ್ಯಾಗ. ಅಲ್ಲಿ ಹೋದಾಗ ಅವ್ರ ಯಾರೋ ಒಬ್ರು ರೆಡ್ಡಿ ಇದ್ರು, ಅವರು ಅಲ್ಲೇ ಅಧ್ಯಕ್ಷರೇ ಏನೋ. ನಾನು ಅಲ್ಲೇ ದೂರ ನಿಂತಿದ್ದೆ, ನಾನು ನೋಡಿ ಹೇಳ್ತಿದ್ರು ಇವರು ರಾಯಚೂರು ಜಿಲ್ಲೆಯವರು, ಸಿಂಧನೂರು ತಾಲೂಕಿನ ನಮ್ಮ ಟೈಮ್ನಾಗ ಇವರು ICF-ಆಗಿದ್ರು. ಇವರು ಕೂಡ ಮಧ್ಯಮ ವರ್ಗ ಶ್ರೀಮಂತರದವರು, ಇವರು ಸಂಘಟನೆಗೆ ಬಂದ್ರೆ ಭಾಳ ಚಲೋ ಆಗತ್ತೆ, ಅಲ್ಲಿ ಸ್ವಲ್ಪ ಬೆಳವಣಿಗೆ ಆಗ್ತಂಬೋದು ಅವ್ರ ಮುಂದೆ ಹೇಳ್ತಿದ್ರೆ ಅದು ಕೂಡ ಕೇಳಿಸ್ಕೊಂಡೆ. ಅಪ್ಪಣ್ಣ ಕಾಂಬ್ಳೆ ತಮ್ಮ ಕುಟುಂಬದವರು ಅನಾರೋಗ್ಯದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ತಾವೇ ಸ್ವತಃ ಆಸ್ಪತ್ರೆಗೆ ಆಗಮಿಸಿ ಎಲ್ಲ ರೀತಿಯ ಸಹಕಾರ ನೀಡಿದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡರು. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಶರಬಣ್ಣ ನಾಗಲಾಪುರ್, ಶಿವಮೂರ್ತಿ ತಿಡಿಗೋಳ್, ನರಸಿಂಹಪ್ಪ, ಮಹೇಶ್ ಕಂಟ್ಯಪ್ಪ ಮಟ್ಟೂರ್, ಎಂ ಗೋಪಾಲಕೃಷ್ಣ, ಎಸ್ ದೇವೇಂದ್ರಗೌಡ ಹಾಜರಿದ್ದು ಶ್ರದ್ಧಾಂಜಲಿ ಸಲ್ಲಿಸಿದರು. ಸಂತೋಷ್ ವೇ ಬ್ರಿಡ್ಜ್ನ ತೂಕದಲ್ಲಿ ಸುಮಾರು 20-30 kg ವ್ಯತ್ಯಾಸ ಕಂಡು ಬಂದಿದ್ದು, ಈ ಹಿನ್ನೆಲೆಯಲ್ಲಿ ದಲ್ಲಾಳಿಗಳು ಮತ್ತು ವೇ ಬ್ರಿಡ್ಜ್ನ ಮಾಲೀಕರು ಒಳ ಒಪ್ಪಂದ ಮಾಡಿಕೊಂಡು ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ರಸ್ತೆ ತಡೆದು ನೂರಾರು ರೈತರು ಪ್ರತಿಭಟಿಸಿದರು. ವಿಷಯ ತಿಳಿದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸ್ಥಳಕ್ಕೆ ಆಗಮಿಸಿ ರೈತರಿಂದ ಸಮಸ್ಯೆ ಆಲಿಸಿ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಶೀಘ್ರದಲ್ಲೇ ರೈತರಿಗೆ ನ್ಯಾಯ ದೊರಕಿಸುವಂತೆ ಸೂಚಿಸಿದರು. ಈ ವೇಳೆ ಬಸವರಾಜ್ ಗೋಡಿಹಾಳ್ ಸೇರಿದಂತೆ ನೂರಾರು ರೈತರಿದ್ದರು. ಊಟ ಮಾಡ್ಸಕ್ಕೆ ಬಂದಾರೆ ಗಾಡಿಗಳು ಟಾಟಾ ಎಸ್ಸಾಗ ಒಂದು 23 ಕಿಲೋ 25 ಕಿಲೋ ಇಂತ ಅಂದಾರಲ್ಲ, ಒಂದೊಂದು ಗಾಡಿಗೆ 50 kg 60 kg 70 kg ಸಾಂಡೇಜ್ ಬರುತ್ತೆ, ಕಡಿಮೆ ಬರ್ತದೆ. APMC ಮಾಡಿದ್ರೆ ಜಾಸ್ತಿ ಬರ್ತದೆ. ಅದನ್ನ ಕೇಳಿದ್ರೆ ಇವತ್ತು ಅಧಿಕಾರಿಗಳು ಎಲ್ಲರಿಗೆ ತಹಸೀಲ್ದಾರ್ ಫೋನ್ ಮಾಡಿದ್ರು ಬರಕ್ತಾ ಇರಲ್ಲ, AC ಫೋನ್ ಮಾಡಿದ್ರು ಇಲ್ಲ, APMC ಸೆಕ್ರೆಟರಿ ಫೋನ್ ಮಾಡಿದ್ರು ನನಗೆ ಸಂಬಂಧ ಇಲ್ಲ ಅಂತಾನೆ, ತೂಕ ನಿಯಂತ್ರಣಕ್ಕೆ ಅಧಿಕಾರಿಗೆ ಫೋನ್ ಮಾಡಿದ್ರು ನನಗೆ ಸಂಬಂಧ ಇಲ್ಲ ಅಂತಾನೆ. ನಾವು ಬರೀ ಈ ಪೊಲೀಸ್ನವ್ರ ಜೊತೆಗೆ ನಾವು ವಾದ ಮಾಡ್ಕೊಂತ ಕೂತ್ಕೊಂಡ್ವಿ. ಇನ್ಫಾರ್ಮ್ ಮಾಡಿದಾಗ ಅವ್ನು ಏನು ತಿದ್ಕೊಂತಾನೆ ತಿದ್ಕೊಂಡು ಇಲ್ಲ, ಅದನ್ನ ಬಂದ್ ಮಾಡಿಸಿ ಬಂದ್ ಮಾಡಿಸಿ ಲಾಕ್ ಮಾಡೋಕೆ ಹೇಳೋದು. ನಾನು ಮಾಡ್ತೀನಿ, ಯಾರು ನೀ ಮಾಡ್ತಿಲ್ಲ? ನಾನು ಮಾಡ್ತೀನಿ, ಬರ್ತೇನೆ ನಾನು ಬಂದ್ ಮಾಡಿ ಲಾಕ್ ಮಾಡು, ಮೊದಲು ಲಾಕ್ ಮಾಡು, ಆಮೇಲೆ ರೈತರು ಕೂಡ ಮಾತಾಡು. ಲಾಕ್ ಮಾಡ್ಲಾರ್ದಂಗೆ ರೈತರು ಕೂಡ ಮಾತಾಡೋದು. ಹೋಗಿ ಲಾಕ್ ಮಾಡಿ ಆಮೇಲೆ ಗಾಡಿ ತೆಗೆಸಕ್ಕೆ ಬಾ. ಕನ್ನಡದ ಖ್ಯಾತ ಚಿಂತಕರಾದ ಮುಜಾಫರ್ ಅಸಾದಿ ಅವರು ಅಗಲಿದ್ದು, ಇವರ ಅಗಲಿಕೆಗೆ ಸಮುದಾಯ ಕರ್ನಾಟಕ ರಾಜ್ಯ ಸಮಿತಿ ಹಾಗೂ ಸಿಂಧನೂರು ಸಮುದಾಯ ಘಟಕ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದೆ.
ಮುಜಾಫರ್ ಅಸಾದಿಯವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವಿ, MPhil ಪದವಿ, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದಲ್ಲಿ PhD ಪದವಿ, ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಪೋಸ್ಟ್ ಡಾಕ್ಟರೇಟ್ ಪದವಿ, ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗದಿಂದ JRF ಫೆಲೋಶಿಪ್, ರಾಕ್ ಫೆಲ್ಲರ್ ಫೆಲೋಶಿಪ್ ಮೊದಲಾದ ಪ್ರತಿಷ್ಠಿತ ಪದವಿ ಮತ್ತು ಪುರಸ್ಕಾರಗಳನ್ನು ಅವರು ಪಡೆದಿದ್ದರು. ಅವರು ಇತಿಹಾಸ, ಸಮಾಜಶಾಸ್ತ್ರ, ಮಾನವಶಾಸ್ತ್ರ, ಅಭಿವೃದ್ಧಿಶಾಸ್ತ್ರ ಮೊದಲಾದ ಕ್ಷೇತ್ರಗಳ ಬಗ್ಗೆ ತಮ್ಮ ವಿನೂತನ ಚಿಂತನೆಗಳು ಮತ್ತು ವಿದ್ವತ್ಪೂರ್ಣ ಬರಹಗಳಿಂದ ಒಳನೋಟ ನೀಡುತ್ತಿದ್ದರು. ಸುಮಾರು 500ಕ್ಕೂ ಹೆಚ್ಚು ಪ್ರಬಂಧಗಳನ್ನು ದೇಶ ವಿದೇಶಗಳಲ್ಲಿ ಮಂಡಿಸಿದ ಹೆಗ್ಗಳಿಕೆ ಪ್ರೊಫೆಸರ್ ಅಸ್ಸಾದಿ ಅವರಿಗೆ ಸಲ್ಲುತ್ತದೆ. ಕರ್ನಾಟಕದಲ್ಲಿ ಬಹುರೂಪಿ ಸ್ತ್ರೀವಾದ ಕಥನಗಳು ಮತ್ತು ಚಳವಳಿ, ಅಸ್ಮಿತೆ, ರಾಜಕಾರಣ ಮತ್ತು ಮೂಲಭೂತವಾದ ಸೇರಿದಂತೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಸುಮಾರು 14 ಮಹತ್ವದ ಕೃತಿಗಳನ್ನು ರಚಿಸಿದ್ದು ಇವರಿಗೆ ಸಮುದಾಯ ಕರ್ನಾಟಕ ರಾಜ್ಯ ಸಮಿತಿಯು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತದೆ. ಕರ್ನಾಟಕದಲ್ಲಿ ಜನಪರ ವಿದ್ಯಾರ್ಥಿ ಸಂಘಟನೆಯ ಮೂಲಕವಾಗಿ ಕರ್ನಾಟಕದ ಜೀವಪರ ಚಳವಳಿಗಳಲ್ಲಿ ತೊಡಗಿಸಿಕೊಂಡು ರಾಜ್ಯದ ರೈತರ ನೋವುಗಳಿಗೆ ನಿತ್ಯ ಮಿಡಿಯುತ್ತಿದ್ದ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾದ JC ಬೈಯಾರೆಡ್ಡಿ ಕೂಡ ನಮ್ಮನ್ನು ಅಗಲಿದ್ದು, ಇವರಿಗೂ ಸಮುದಾಯ ಕರ್ನಾಟಕವು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತದೆ ಎಂದು ಸಮುದಾಯ ಕರ್ನಾಟಕದ ರಾಜ್ಯ ಸಮಿತಿ ಹಾಗೂ ಸಿಂಧನೂರು ಘಟಕ ಶ್ರದ್ಧಾಂಜಲಿ ಸಲ್ಲಿಸಿದೆ. ಚಿತ್ರಸುದ್ದಿಗಳು. ಚಿತ್ರಸುದ್ದಿ 1. ಇಂದು ನಗರದ APMCಯ ರೈತ ಭವನದಲ್ಲಿ ಭೀಮ್ ಆರ್ಮಿ ಸಿಂಧನೂರು ವತಿಯಿಂದ ಜರುಗಿದ 207ನೇ ಭೀಮ್ ಕೋರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ K. ವಿರೂಪಾಕ್ಷಪ್ಪ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಸೋಮನಗೌಡ ಬಾದರ್ಲಿ, ಬಾಲಸ್ವಾಮಿ, ದಲಿತ ಹೋರಾಟಗಾರ ಹಂಬಣ್ಣ ಅರೋಲಿಕರ್, ಅಲ್ಲಮಪ್ರಭು, ನಾಗವೇಣಿ ಪಾಟೀಲ್ ಸೇರಿದಂತೆ ಪ್ರಗತಿಪರ ಹೋರಾಟಗಾರರು ಉಪಸ್ಥಿತರಿದ್ದರು. ಚಿತ್ರಸುದ್ದಿ 2. ಇಂದು ಗದಗ ಜಿಲ್ಲೆಯಲ್ಲಿ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರು, ರಾಯಚೂರು ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದ ಅಧ್ಯಕ್ಷ M. ದೊಡ್ಡಬಸವರಾಜ್ ಅವರು, ಅಶೋಕ್ ದಳವಾಯಿ ಮಾಜಿ ಜಿಲ್ಲಾಧಿಕಾರಿಗಳು ಹಾಗೂ ಮಾಜಿ ಸಶಕ್ತ ಸಂಸ್ಥೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ ನವದೆಹಲಿ ಅವರನ್ನು ಭೇಟಿಯಾಗಿ ಸನ್ಮಾನಿಸಿ ಆಶೀರ್ವಾದ ಪಡೆದುಕೊಂಡರು. ಚಿತ್ರಸುದ್ದಿ 3. ನಗರದ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಕನಕರ ನೌಕರರ ಸಂಘ, ತಾಲೂಕು ಕುರುಬರ ಸಮಾಜದ ವತಿಯಿಂದ ವಯೋನಿವೃತ್ತಿ ಹೊಂದಿದ ಬಸಪ್ಪ ಯಾಟಿಯವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆಗೆ ಕ್ರಮ, ಶಾಸಕ ಹಂಪನಗೌಡ ಬಾದರ್ಲಿ. ಮುಳ್ಳೂರು ಗ್ರಾಮದಲ್ಲಿ ಕಣೆನೊಣ ಕೀಟದ ಕುರಿತು ಕೃಷಿ ವಿಜ್ಞಾನಿಗಳು ಮತ್ತು ನಿರ್ದೇಶಕರಿಂದ ಜಾಗೃತಿ. ಅಗಲಿದ ರೈತ ಮುಖಂಡ JC ಬೈಯಾರೆಡ್ಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ CPIM ಪಕ್ಷ. ಸಂತೋಷ್ ವೇ ಬ್ರಿಡ್ಜ್ನಲ್ಲಿ ತೂಕದಲ್ಲಿ ವ್ಯತ್ಯಾಸ, ರೈತರಿಂದ ಪ್ರತಿಭಟನೆ. ಅಗಲಿದ ಮುಜಾಫರ್ ಅಸ್ಸಾದಿ ಮತ್ತು ರೈತ ನಾಯಕ JC ಬೈಯಾರೆಡ್ಡಿ ಅವರಿಗೆ ಸಮುದಾಯದ ಶ್ರದ್ಧಾಂಜಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.